ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ 33 ಸಚಿವರು, ಸಿಎಂ ಸೇರಿದಂಗೆ ಒಟ್ಟು 34 ಸಚಿವರ ಸಂಪುಟ ಇದು. ಹಳೆ ಲಿಸ್ಟು ಹೊಸ ಲಿಸ್ಟ್ ಎರಡು ಕಂಬೈನ್ ಮಾಡಿ ಜಿಲ್ಲಾವಾರು ಲೆಕ್ಕವನ್ನ ನೋಡೋದಾದ್ರೆ ಯಾವ ಜಿಲ್ಲೆಗೆ ಎಷ್ಟು ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ, ಸಚಿವ ಸ್ಥಾನ ಸಿಕ್ಕಿದೆ. ಬೆಂಗಳೂರು ಜಿಲ್ಲೆಗೆ ಅತಿ ಹೆಚ್ಚು 6 ಸಚಿವ ಸ್ಥಾನ ಸಿಕ್ಕಿದೆ. ಇನ್ನು ಕಲಬುರಗಿ ಜಿಲ್ಲೆಗೆ ಒಟ್ಟು 3 ಸಚಿವ ಸ್ಥಾನ ಸಿಕ್ಕಿದೆ. ಸಿಎಂ ಜಿಲ್ಲೆ ಬೆಂಗಳೂರು ದಕ್ಷಿಣಕ್ಕೆ ಸಿಎಂ ಸೇರಿದಂಗೆ ಇಬ್ಬರಿಗೆ ಅವಕಾಶ. ಇನ್ನುಳಿದಂಗೆ ಬೆಳಗಾವಿ, ಮಂಡ್ಯ, ಕೊಪ್ಪಳಕ್ಕೆ ತಲಾ 2 ಸಚಿವ ಸ್ಥಾನಗಳ ಅವಕಾಶ ಸಿಕ್ಕಿದೆ. ತುಮಕೂರು, ಬೆಂಗಳೂರು ಗ್ರಾಮಾಂತರ, ವಿಜಯಪುರ, ಮಂಗಳೂರು, ಬೀದರ್, ಮೈಸೂರು, ಹಾವೇರಿ, ದಾವಣಗೆರೆಗೆ ತಲಾ 1 ಸಚಿವ ಸ್ಥಾನವನ್ನ ನೀಡಲಾಗಿದೆ. ಪ್ರಾದೇಶಿಕವಾರು ಸಮತೋಲನವನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಬಾಗಲಕೋಟೆ, ಚಿಕ್ಕಮಗಳೂರು, ಹಾಸನ, ಬಳ್ಳಾರಿ, ಚಿತ್ರದುರ್ಗ, ಧಾರವಾಡ, ಶಿವಮೊಗ್ಗ, ಚಾಮರಾಜನಗರ, ಕಾರವಾರ ಸೇರಿದಂಗೆ 17 ಜಿಲ್ಲೆಗಳಿಗೆ ತಲಾ 1 ಸಚಿವ ಸ್ಥಾನವನ್ನ ನೀಡಲಾಗಿದೆ. ಇಲ್ಲಿ ಜಿಲ್ಲಾವಾರು ನೋಡ್ತಾ ಹೋಗೋದಾದ್ರೆ 33 ಸಚಿವರ ಜಿಲ್ಲಾವಾರು ಸಮತೋಲನವನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಬರೋದು ಬೆಂಗಳೂರಿಗೆ ಯಾವಾಗಲೂ ಅಷ್ಟೇ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನ ಕೊಡ್ತಾರೆ ಈ ಭಾಗದ ಶಾಸಕರಿಗೆ. ಇಲ್ಲಿ ಪರಿಷತ್ನಿಂದ ಆಯ್ಕೆಯಾದವರಿಗೂ ಕೂಡ ಇಬ್ಬರಿಗೆ ಮಂತ್ರಿಗಿರಿ ಭಾಗ್ಯ ಸಿಕ್ಕಿದೆ. ಈ ಹಿಂದಿನ ಪಟ್ಟಿಯಲ್ಲಿ ಅಂದ್ರೆ ಮೊದಲ ಪಟ್ಟಿ ರಿಲೀಸ್ ಆದಾಗ ಸಿದ್ದರಾಮಯ್ಯ ಅವ್ರ ಕೋಟಾದ ಅಡಿಯಲ್ಲಿ ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಸಿಕ್ಕಿತ್ತು, ಅವರಿಗೆ ಮಂತ್ರಿ ಆಗಿದ್ದಾರೆ. ಈಗ ಗಾಯತ್ರಿ ಶಾಂತೇಗೌಡ ಅವರಿಗೆ ಒಂದು ಕುರುಬ ಕೋಟ, ಮಹಿಳಾ ಕೋಟ ಮತ್ತೆ ಪರಿಷತ್ ಕೋಟ ಇದು 3 ಸೇರುತ್ತೆ ಅವರಿಗೆ. ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಈಗ ಮಂತ್ರಿಗ ಆಗುವಂತ ಒಂದು ಅವಕಾಶ ಸಿಕ್ಕಿದೆ. ಅವರಿಗೆ ಒಂಥರ ಡಬಲ್ ಧಮಾಕ ತರ. ಮೇಲ್ಮನೆಗೆ ಮೊನ್ನೆ ತಾನೇ ಆಯ್ಕೆ ಆಗಿದ್ರು, ಈಗ ಮಂತ್ರಿ ಆಗುವಂತ ಭಾಗ್ಯನೂ ಕೂಡ ಅವರಿಗೆ ಸಿಕ್ಕಿದೆ. ಅಲ್ಲಿಗೆ ಮೇಲ್ಮನೆಗೆ ಆಯ್ಕೆಯಾದಂತ ಇಬ್ರು ಕುರುಬರಿಗೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಕುರುಬ ಸಮುದಾಯನೇ, ಗಾಯತ್ರಿ ಶಾಂತೇಗೌಡ ಅವರು ಕೂಡ ಕುರುಬ ಸಮುದಾಯಕ್ಕೆ ಸೇರ್ತಾರೆ. ಮೇಲ್ಮನೆಯ ಇಬ್ಬರು ಕುರುಬ ಸಮುದಾಯದ ನಾಯಕರಿಗೆ ಮಂತ್ರಿಗಿರಿ ಭಾಗ್ಯ ಸಿಕ್ಕಂಗಾಯ್ತು. ಅದು ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಅಂದ್ರೆ ಈ ಸತಿ ಪರಿಷತ್ನಲ್ಲಿರೋರ್ಗೂ ಒಂದು 3-4 ಜನರಿಗೆ ಅವಕಾಶ ಸಿಗಬಹುದು ಅಂತೇಳಿ. ಯತೀಂದ್ರ ಅವ್ರಿಗೆ ಸಿಕ್ಕಿದ್ರಿಂದ ಮತ್ತೆ ಉಳಿದವ್ರಿಗೆ ಸಿಗುತ್ತಾ ಇಲ್ವಾ ಆ ಗೊಂದಲನೂ ಮುಂದುವರೆದಿತ್ತು. ಬಟ್ ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಕುರುಬ ಸಮುದಾಯ ಮಹಿಳಾ ಕೋಟಾದಡಿಯಲ್ಲಿ ಮತ್ತೆ ಪರಿಷತ್ ಆ ಕೋಟಾದಿಂದಲೂ ಕೂಡ ಅವಕಾಶ ಸಿಕ್ಕಿದೆ. 2ನೇ ಬಾರಿಗೆ ಅವರು ಪರಿಷತ್ ಸದಸ್ಯ ಆಗಿರೋದು, ಬಟ್ ಸಚಿವಗಿರಿ ಒಲಿದು ಬರ್ತಾ ಇರೋದು ಫಸ್ಟ್ ಟೈಮ್. ಮಂತ್ರಿ ಭಾಗ್ಯ ಅವರಿಗೆ ಸಿಕ್ಕಿದೆ. ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರನ್ನ ನೇಮಕ ಮಾಡಲಾಗಿದೆ. ಡೆಪ್ಯೂಟಿ ಸ್ಪೀಕರ್ ಆಗಿ ಎಸ್ ಪೊನ್ನಣ್ಣ ಅವರು, ಯಾಕಂದ್ರೆ ಮಂತ್ರಿಗಿರಿ ರೇಸ್ನಲ್ಲಿ ಅವರಿದ್ರು, ದೆಹಲಿಗೂ ಹೋಗಿ ಲಾಭಿಯನ್ನ ಮಾಡ್ತಾ ಇದ್ರು, ಸಾಕಷ್ಟು ಸತಿ ಹೋಗಿ ಲಾಭಿ ಮಾಡಿ ಬಂದಿದ್ರು. ಇನ್ನು ಸಲೀಂ ಅಹಮದ್ ಅವರಿಗೆ ಇಲ್ಲಿ ಪರಿಷತ್ನಲ್ಲಿ ಅವರಿಗೆ ಮಂತ್ರಿಗಿರಿ ಆ ಕೋಟಾದಿಂದ ಸಿಗುತ್ತೆ ಅಂತ ಹೇಳಿ ಲೆಕ್ಕಾಚಾರಗಳಿತ್ತು. ಆಲ್ರೆಡಿ ಮುಸ್ಲಿಂ ಕೋಟಾದಿಂದ 3 ಜನರಿಗೆ ಆಗಿದೆ, ಹಾಗಾಗಿ ಇವರಿಗೆ ಸಭಾಪತಿ ಸ್ಥಾನ. ಇನ್ನು ಉಮಾಶ್ರೀ ಅವರಿಗೆ ಉಪಸಭಾಪತಿ ಸ್ಥಾನವನ್ನ ನೀಡಲಾಗಿದೆ. ಸ್ಪೀಕರ್ ಸ್ಥಾನಕ್ಕೆ ಜಿಎಸ್ ಪಾಟೀಲ್ ಅವರು, ಡೆಪ್ಯೂಟಿ ಸ್ಪೀಕರ್ ಆಗಿ ಎಸ್ ಪೊನ್ನಣ್ಣ ಅವರನ್ನ ಆಯ್ಕೆ ಮಾಡಲಾಗಿದೆ. ಕೆಲವರಿಗೆ ಈ ಆಫರ್ ಅನ್ನ ಈ ಹಿಂದೆ ನೀಡಲಾಗಿತ್ತಂತೆ. ಫಾರ್ ಎಕ್ಸಾಂಪಲ್ ದಿನೇಶ್ ಗುಂಡೂರಾವ್ ಅವ್ರ ಹೆಸರು ಬಂದಿತ್ತು, HK ಪಾಟೀಲ್ ಅವ್ರ ಹೆಸರು ಬಂದಿತ್ತು, ಹಾಗೆ RV ದೇಶಪಾಂಡೆ ಅವ್ರ ಹೆಸರು ಕೂಡ ಸ್ಪೀಕರ್ ಸ್ಥಾನಕ್ಕೆ ಕೇಳಿ ಬಂದಿತ್ತು. ಫೈನಲಿ ಜಿಎಸ್ ಪಾಟೀಲ್ ಅವರನ್ನ ಆ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಕೆಲವರು ಮಂತ್ರಿ ಭಾಗ್ಯ ಸಿಕ್ಕಿದ್ರೂ ಪರವಾಗಿಲ್ಲ, ಸ್ಪೀಕರ್ ಸ್ಥಾನ ಸಿಕ್ಕರೆ ನಾನು ಅದನ್ನ ನಿಭಾಯಿಸುವಲ್ಲಿ ಎಫರ್ಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ತುಂಬಾ ಜನರ ಹೆಸರು ಈ ಹಿಂದೆಯಿಂದ ಕೇಳಿ ಬರ್ತಾ ಇತ್ತು, ರೇಸ್ ನಲ್ಲಿ ಇದ್ರು. ಫೈನಲಿ ಜಿಎಸ್ ಪಾಟೀಲ್ ಅವರಿಗೆ ಅವಕಾಶವನ್ನ ಪಕ್ಷ ಮಾಡಿಕೊಟ್ಟಿದೆ. ಇನ್ನು ಡೆಪ್ಯೂಟಿ ಸ್ಪೀಕರ್ ಆಗಿ ಎಸ್ ಪೊನ್ನಣ್ಣ ಅವರು ಅಂದ್ರೆ ಕಾನೂನು ವಿಭಾಗದಲ್ಲಿ ಎಕ್ಸ್ಪರ್ಟ್ ಇರೋದ್ರಿಂದ ಅವರಿಗೆ ಆ ಭಾಗದಲ್ಲೇ ಮಂತ್ರಿಗಿರಿ ಭಾಗ್ಯ ಸಿಗಬಹುದೇನೋ ಅನ್ನೋ ಲೆಕ್ಕಾಚಾರಗಳಿತ್ತು. ಆದರೆ ಸಚಿವ ಸ್ಥಾನದಲ್ಲಿ ಅವರು ಅವಕಾಶ ನೀಡಿಲ್ಲ, ಡೆಪ್ಯೂಟಿ ಸ್ಪೀಕರ್ ಮಾಡಲಾಗಿದೆ. ಇನ್ನು ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರು, ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನ ಪಕ್ಷ ಫೈನಲ್ ಮಾಡಿದೆ. ಸ್ಪೀಕರ್ ಸ್ಥಾನಕ್ಕೂ ಈ ಸತಿ ಸಾಕಷ್ಟು ಪೈಪೋಟಿಗಳಿತ್ತು. ಯಾಕಂದ್ರೆ ಸಂಪುಟದಲ್ಲಿ ಮೇಜರ್ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಹುಟ್ಕೊಂಡ ಬೆನ್ನಲ್ಲೇ ಸ್ಪೀಕರ್ ಸ್ಥಾನ ಸಿಕ್ಕರೂ ನಿಭಾಯಿಸಬಲ್ಲೆ ಅಂತ ಕೆಲವರು ಹೇಳ್ತಾ ಇದ್ರು. ಇನ್ನು ಕೆಲವರು ನನಗೆ ಸ್ಪೀಕರ್ ಸ್ಥಾನ ಅಂತ ಯಾವುದೇ ಕಾರಣಕ್ಕೂ ಬೇಡ, ಕೊಟ್ರೆ ನನಗೆ ಮಿನಿಸ್ಟರ್ ಗಿರಿನೇ ಬೇಕು ಅಂತ ಕೇಳ್ತಾ ಇದ್ರು. ಫೈನಲಿ ಜಿಎಸ್ ಪಾಟೀಲ್ ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡಿದೆ ಪಕ್ಷ. ರಿಜ್ವಾನ್ ಅರ್ಷದ್ ಅವರು ಮಂತ್ರಿ ಆಗುವಂತ ಭಾಗ್ಯವನ್ನ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಅವರನ್ನು ಮಾತನಾಡ್ತಾರೆ, ನೋಡೋಣ.
ಜೊತೆಗೆ ರಿಜ್ವಾನ್ ಅರ್ಷದ್ ಅವರಿದ್ದರ ಮಾತಾಡ್ಸೋಣ ಸರ್. ಮೊದಲನೇದಾಗಿ ಶುಭಾಶಯಗಳು. ಮೊದಲ ಬಾರಿಗೆ ಸಚಿವ ಸಂಪುಟ ಸೇರಿದ್ದೀರಿ. ಯಾರು ಕರೆ ಮಾಡಿದ್ರಿ, ಏನು ಹೇಳಿ? ಮಾನ್ಯ ಮುಖ್ಯಮಂತ್ರಿಯವರು ಕರೆ ಮಾಡಿ 4 ಗಂಟೆಗೆ ರಾಜಭವನಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ. ವಿಶೇಷವಾಗಿ ಸಿದ್ದರಾಮಯ್ಯನವರು, ನಮ್ಮ ಹಿರಿಯ ನಾಯಕರು, ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿಯವರು ಯುವಕರನ್ನು ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ಯಾವಾಗಲೂ ಅವ್ರು ಮುಂಚೂಣಿಯಲ್ಲಿರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆರ್ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತೇನೆ. ಸರ್, ಇಂಥದ್ದೇ ಪೋರ್ಟ್ಫೋಲಿಯೋ ಅಥವಾ ಖಾತೆ ಸಿಕ್ಕರೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ನಾನು ಇದ್ರ ಬಗ್ಗೆ ಭಾಳ ನಾಲೆಜ್ ಇದೆ ಅಂತ ಯಾವುದಾದ್ರೂ ಪರ್ಟಿಕ್ಯುಲರ್ ಆಗಿರೋಂಥ ಖಾತೆ ಇದೆಯಾ ಸರ್? ನೋಡಿ, ಖಾತೆ ಹಂಚೋದು ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಕ್ಷೇತ್ರ. ಅವರು ಯಾರ ಮೇಲೆ ಯಾರಿಗೆ ಏನು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತಾರೆ ಅಂತ ಅವರ ಇದರಲ್ಲಿ ಆಲೋಚನೆಯಲ್ಲಿ ಬರುತ್ತೆ. ಅವ್ರು ಏನು ಕೊಡ್ತಾರೆ ಅದನ್ನು ಮಾಡ್ತೀನಿ. ಮುಸ್ಲಿಮರ ಪ್ರಾತಿನಿಧ್ಯದ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಪಟ್ಟಿಯಲ್ಲಿ 2ನೇ ಕ್ಯಾಬಿನೆಟ್ ಅಲ್ಲೂ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಬಹಳಷ್ಟು ದೊಡ್ಡ ಚರ್ಚೆ ಆಗಿತ್ತು. ನೋಡಿ, ಹಿಂದೆ ಒಂದು ಖಾದರ್ ಅವ್ರಿಗೆ ಅವಕಾಶ ಸಿಕ್ಕಿದೆ. ಈ ಪಟ್ಟಿಯಲ್ಲಿ ಇಬ್ಬರನ್ನ ಅವಕಾಶ ಸಿಕ್ಕಿದೆ. 3 ಜನ ಸಚಿವರನ್ನು, ಹಿಂದಿನ ಸರ್ಕಾರದಲ್ಲಿ 2 ಇದ್ರು, ಈಗ 3 ಜನ ಆಗಿದ್ದೇವೆ. ಸೊ ಸಾಮಾಜಿಕ ನ್ಯಾಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಎಲ್ಲ ಜಾತಿ ಜನಾಂಗದ ವರ್ಗದ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಮುಸಲ್ಮಾನರಿಗೂ ಅವಕಾಶ ಮಾಡಿಕೊಟ್ಟಿದೆ. ಅಲ್ಪಸಂಖ್ಯಾತರು, ಜಾರ್ಜ್ ಸಾಹೇಬರು ಸೇರಿ 4 ಜನ ಈಗ ಸಂಪುಟದಲ್ಲಿ ಇರ್ತೇವೆ. ಸೊ ಕಾಂಗ್ರೆಸ್ ಪಕ್ಷದಿಂದಾನೇ ಸಾಧ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅಂದರೆ ಹೊಸೊಬ್ಬರಿಗೆ, ಅದರಲ್ಲೂ ಮುಖ್ಯವಾಗಿ ಯಂಗ್ಸ್ಟರ್ಸ್ಗಳಿಗೆ, ಹೊಸ ಹೊಸ ಆಲೋಚನೆ ಇಟ್ಕೊಂಡವರಿಗೆ ಅವಕಾಶ ಈ ಬಾರಿ ಸಿಕ್ಕದಂತಾಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥ ಸುಮಾರು ಯಂಗ್ಸ್ಟರ್ಸ್ಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಅದು ಎಂದಿಗೂ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಹಿರಿಯ ಎಲ್ಲ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. 2ನೇ ಪಟ್ಟಿ ಯುವ ಸಚಿವರ ಪಟ್ಟಿ ಆಗಿದೆ. ನಿಶ್ಚಿತವಾಗ್ಲೂ ಯುವ ವರ್ಗದ ಜನಸಂಖ್ಯೆ ಇಷ್ಟು ಹೆಚ್ಚಾಗಿ ಇರುವಾಗ ಯುವ ವರ್ಗದ ಅವರ ಭವಿಷ್ಯದ ಚಿಂತನೆ ರಾಜ್ಯದ ಸಂಪುಟದ ನಿರ್ಣಯಗಳಲ್ಲಿ ಇರಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್. ಇದಿಷ್ಟು ನೂತನ ಸಚಿವರಾಗಿ ಆಯ್ಕೆಯಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಸಂಪುಟದಲ್ಲಿ ಮತ್ತೊಮ್ಮೆ ಅವಕಾಶ ಸಿಕ್ಕಿರೋರ ಪೈಕಿ ಸಂತೋಷ್ ಲಾಡ್ ಕೂಡ ಒಬ್ರು. ಅವರಿಗೂ ಕರೆ ಬಂದಿದೆ. ಇನ್ನು ಈ ಬಗ್ಗೆ ಸಂತೋಷ್ ಲಾಡ್ ಅವರು ಮಾತಾಡಿದರೆ ಅವರನ್ನ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ಮಾತನಾಡಿಸ್ಯಾರ ನೋಡೋಣ. ಕ್ಯಾಬಿನೆಟ್ಗೆ ಸೇರ್ತಿದ್ದಾರೆ. ಈಗ ನಮ್ಮ ಜೊತೆ ಇದ್ದಾರೆ ಸಂತೋಷ್ ಲಾಡ್ ಅವರು. ಅವ್ರನ್ನ ಕೇಳ ಸರ್, ಫಸ್ಟ್ ಎಷ್ಟು ಗಂಟೆಗೆ ನಿಮಗೆ ಕರೆ ಬಂತು, ಏನು ಹೇಳಿದ್ರು ಸರ್? ಸುಮಾರು 1 ಹಾಫ್ ಅನ್ ಅವರ್ ಹಿಂದಗಡೆ ಮುಖ್ಯಮಂತ್ರಿ ಅವರು ಕರೆ ಮಾಡಿದ್ರು. ಸೊ ನಿನಗೆ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ, ಬಾ, ಪ್ರಮಾಣ ವಚನಕ್ಕೆ ಬಾ ಅಂತ ಹೇಳಿದ್ರು. ಭಾಳ ಖುಷಿಯಾಗಿದೆ. ಓಕೆ, ಈ ಕಳೆದ ಬಾರಿ ಕಾರ್ಮಿಕ ಇಲಾಖೆನ ನಿರ್ವಹಿಸ್ತಿದ್ರಿ, ಈ ಬಾರಿ ಯಾವ ಇಲಾಖೆ ನಿರೀಕ್ಷೆಯಲ್ಲಿದೆ, ಯಾವ್ದು ಕೊಟ್ಟರು ನಿರ್ವಹಿಸ್ತೀರಾ ಏನು ಅಂತ? ಅಲ್ಲ, ಪ್ರಪ್ರಥಮದಲ್ಲಿ ಹೈಕಮಾಂಡ್ಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಪುನಃ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ, ಪಕ್ಷಕ್ಕೆ, ಸರ್ಕಾರಕ್ಕೆ ಹೆಸರು ತರತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಇಚ್ಛೆ ಬಯಸ್ತೀನಿ. 2ನೇ ಬಾರಿ ಸಂಪುಟ ಸೇರ್ತಿದ್ರ, ಸೊ ನಿಮ್ಮಿಂದ ಇನ್ನೇನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ಈಗ ಯಾವ ಖಾತೆ ಸಿಗುತ್ತೆ, ಅದ್ರ ಮೇಲೆ ಆ ಖಾತೆಯಲ್ಲಿ ಹೊಸತನ ಆಗಲಿ, ಹೊಸದೇನು ತರ್ಬೋದು ಅಂತ ಯೋಚನೆ ಮಾಡಿ ಹೇಳ್ತೀನಿ. ಓಕೆ, ಈಗ ಅನೇಕರು ಕೂಡ 2ನೇ ಸಂಪುಟದಲ್ಲಿ ನಮಗೆ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಸೊ ಅವ್ರನ್ನ ಯಾವ ರೀತಿ ಪಕ್ಷ ಮನವೊಲಿಸುವಂತ? ಹೈಕಮಾಂಡ್ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಮುಖ್ಯಮಂತ್ರಿಗಳು, ಹೈಕಮಾಂಡ್ ಇದೆ ಅದರ ಖಂಡಿತವಾಗ್ಲೂ ಭಾಳಷ್ಟು ಜನ ಆಕಾಂಕ್ಷಿ ಇದ್ರು. ಸೊ ಅವ್ರಿಗೆ ದುಃಖ ಆಗೇ ಆಗಿರುತ್ತೆ, ಯಾರಿಗೆ ಸಿಕ್ಕಿರಲ್ಲ ಅವ್ರಿಗೆ ಮನಸ್ತಾಪ ಆಗಿರುತ್ತೆ. ಅದು ಡೆಫಿನೆಟ್ಲಿ ಹೈಕಮಾಂಡ್ ಮಾತಾಡ್ತಾರೆ. ನಿಮ್ಮ ಭಾಗದ ಜನರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಟೈಮ್? ಅಲ್ಲ, ಅವ್ರ ಆಶೀರ್ವಾದನೇ ನಾನು ಇಲ್ಲಿ ಬೆಳೆದಿರ್ತಕ್ಕಂಥದ್ದು. ಸೊ ರಾಜಕಾರಣದಲ್ಲಿ ಯಾವಾಗಲೂ ಸೋಲು ಗೆಲುವು ಸಹಜ ಇದೆ. ಸೊ ಅವ್ರು ನನಗೆ ಎಲ್ಲಿವರೆಗೆ ಈ ಥರ ಅವಕಾಶ ಸಿಗುತ್ತೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ, ಸಂವಿಧಾನ ಪರವಾಗಿರ್ತಕ್ಕಂಥ ಕೆಲಸಗಳನ್ನ, ಆಲೋಚನೆಗಳನ್ನ ಮಾಡದೆ ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಅದನ್ನ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛಿಸ್ತೀನಿ. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತುಗಳಾಗಿತ್ತು. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ನೂತನ ಸಚಿವರುಗಳಾದವರಿಗೆ ಸಹಜವಾಗಿ ಸಂತಸ ಇದ್ದೇ ಇರುತ್ತೆ. ಈಗ ಪ್ರಮಾಣ ವಚನಕ್ಕೆ ಬೇಕಾದಂತಹ ತಯಾರಿಗಳನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಪೊಲೀಸರು ಸಂಚಾರ ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ತಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಮಾತಾಡ್ತಾ ಇದ್ದಾರೆ. 20 ಸಚಿವರಿಗೆ ಅವಕಾಶವನ್ನ ನೀಡಲಾಗಿದೆ. ನೂತನ ಸಚಿವರುಗಳಿಗೆ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರೇ ಕಾಲ್ ಮಾಡಿ ಇವತ್ತು ಲೋಕಭವನಕ್ಕೆ ಬರಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಇವತ್ತು ಪಟ್ಟಿ ಬರುವಂತ ನಿರೀಕ್ಷೆಯಲ್ಲಿ ಇದ್ದಿದ್ರಿಂದ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರವಾಸವನ್ನ ಮತ್ತು ಕಾರ್ಯಕ್ರಮಗಳನ್ನ ಕಾಯ್ದಿರಿಸಿಕೊಂಡಿದ್ರು. ಯಾವುದೇ ಪ್ರೋಗ್ರಾಮ್ ಅನ್ನ ಇವತ್ತು ಪೂರ್ವ ನಿಗದಿ ಮಾಡಿಕೊಂಡಿರಲಿಲ್ಲ. ಇನ್ನು ಹೈಕಮಾಂಡ್ ಅಳ್ದು ತೂಗಿ ಸಂಪುಟದಲ್ಲಿ ಅವಕಾಶವನ್ನ ಇವರಿಗೆಲ್ಲ ಮಾಡಿಕೊಟ್ಟಿದೆ.
ಈಗ 18 ಫಿಲಪ್ ಮಾಡ್ತಾರೆ ಅಂತಿತ್ತು, 20ಕ್ಕೆ 20 ಫಿಲಪ್ ಮಾಡಲಾಗಿದೆ. ಈಗ ವಂಚಿತರಾದವರ ಅಸಮಾಧಾನಗಳು ಯಾವ ರೀತಿ ಭುಗಿಲೇಳುತ್ತೆ ನೋಡಬೇಕಾಗುತ್ತೆ. ಯಾವತ್ತೂ ಕೂಡ ಈ ಸಂಪುಟ ವಿಸ್ತರಣೆ, ಪುನರ್ರಚನೆ ಅವೆಲ್ಲವೂ ಕೂಡ ಒಂದು ಕಗ್ಗಟ್ಟಿನ ಕೆಲಸನೇ. ಯಾಕಂದರೆ ಪಕ್ಷಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿ ದುಡಿದಿದ್ದೀವಿ, ನಮಗೂ ಒಂದು ಅವಕಾಶ ಬೇಕು ಅಂತ ಶಾಸಕರು ಕೇಳೋದು ಅವ್ರ ಹಕ್ಕು ಕೂಡ. ಮುಂಬರುವಂಥ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಪಕ್ಷ ಯಾವ ಥರ ಯಾರಿಗೆ ಮತ್ತು ಯಾವ ಥರ ಸ್ಥಾನಮಾನಗಳನ್ನು ಹಂಚಿಕೆ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈ ಸಂಪುಟ ವಿಸ್ತರಣೆ ಕಸರತ್ತಿದೆಯಲ್ಲ ಬಹಳ ದಿನಗಳಿಂದ ನಡೀತಲೇ ಇತ್ತು. ಇಲ್ಲ ನಾನು ಫೋನ್ ಬಂದಮೇಲೆ ಹೇಳ್ತೀನಿ ಅಂತ ಆದರೂ ನನ್ನ ಕಾರ್ಯ ಸುಮಾರು ಜನ ಬಂದಿದ್ದಾರೆ, ಇನ್ನೂ ಬರೋರು ಯಾಕಂದ್ರೆ ನಮಗೆ ಹೊರಗಡೆ ಹೋಗೋಕ್ಕೆ ಪಾಸ್ ಇಟ್ಕೊಳ್ತಾರೆ ಗೊತ್ತಿಲ್ಲ, ಹಾಗಾಗಿ ನಾವು ಲಿಮಿಟ್ ಆಗಿ ಇದು ಪುಟ್ಟರಂಗ ಶೆಟ್ಟಿ ಅವರ ಮತ್ತೆ ಕ್ಯಾಮರಾ ಪರ್ಸನ್ ಪುಟ್ಟರಂಗ ಶೆಟ್ಟಿ ಅವರಿಗೆ ಇನ್ನೂ ಕೂಡ ಕಾಲ್ ಬಂದಿಲ್ಲ ಅಂತ ಹೇಳಿ ಮಾಹಿತಿ ಬಂದಿತ್ತು. ಅಂದರೆ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ ಬಾರಿನೂ ಅಷ್ಟೇ ಲಾಸ್ಟ್ ಮಿನಿಟಲ್ಲಿ ಅವರಿಗೆ ಸಂಪುಟದಲ್ಲಿ ಸೇರ್ಪಡೆ ಆಗುವಂಥ ಅವಕಾಶ ಕೈತಪ್ಪು ಹೋಗಿತ್ತು. ಸೊ ಈ ಸತಿನೂ ಹಾಗೆ ಆಗುತ್ತಾ ಅಂತ ಹೇಳಿ ಒಂದು ಆತಂಕ ಇದ್ದೇ ಇರುತ್ತೆ. ಯಾಕಂದರೆ ಲಿಸ್ಟಲ್ಲಿ ಹೆಸರಂತೂ ಇದ್ದೇ ಇದೆ. ನನ್ನ ಜೊತೆ ನೂತನ ಸಚಿವರಾದಂಥ ಪುಟ್ಟರಂಗ ಶೆಟ್ಟಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಈಗಷ್ಟೇ ಫೋನ್ ಬಂತು, ವೇಟ್ ಮಾಡ್ತಾನೆ ಇದ್ರು 1 ಗಂಟೆಯಿಂದ, ಯಾವಾಗ ಫೋನ್ ಬರುತ್ತೆ ಅಂತ ಹೇಳಿ. ಅದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಫೋನ್ ಮಾಡಿ 4 ಗಂಟೆಗೆ ಸೆರೆಮನಿ ಇದೆ, ನೀವು ನಿಮ್ಮನ್ನು ಸಚಿವರಾಗಿ ಆಯ್ಕೆ ಮಾಡಿದ್ದೀನಿ, ಬರಬೇಕು ಅಂತ ಹೇಳಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ ಭಾಗವಹಿಸಿ. ಸತತ 4 ಬಾರಿ ಗೆದ್ದವರು ಸರ್, ಉಪ್ಪಾರ ಸಮುದಾಯದಿಂದ ಏಕೈಕ ಶಾಸಕರು. ನೀವು ಏನು ಹೇಳಕ್ ಬಯಸ್ತೀರಿ ಸರ್? ನಂಗೆ ಸಂತೋಷ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಮ್ಮಂಥ ಒಂದು ಸಣ್ಣ ಕೋಮಾರನನ್ನು ಗುರುಸಿ 4 ಬಾರಿ ಶಾಸಕರನ್ನು ಮಾಡೋ ಮುಖಾಂತರ ನನ್ನ ಈ ಮಟ್ಟಿಗೆ ಬೆಳೆಸಿದೆ. ಜೊತೆಯಲ್ಲಿ ನನ್ನ ಕ್ಷೇತ್ರದ ಜನ ನನಗೆ ನಿರಂತರವಾಗಿ ಮತವನ್ನು ಕೊಟ್ಟುಕೊಂಡು ತಮ್ಮ ಸೇವೆಯನ್ನು ನನ್ನಿಂದ ಮಾಡಲಿ ಅಂತ ಹೇಳ್ಕೊಂಡು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಕ್ಷೇತ್ರದ ಮತದಾರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನನ್ನ ಪಕ್ಷದ ನಾಯಕರುಗಳಿಗೆ, ಹೈಕಮಾಂಡ್ ಇರ್ತಕ್ಕಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮತ್ತು ಪ್ರಿಯಾಂಕಾ ಗಾಂಧಿ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಡಿ.ಕೆ. ಶಿವಕುಮಾರ್, ಮತ್ತು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಈಗ ತಾನೇ ನಮ್ಮ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಅವರು, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಓಕೆ ಸರ್, ಕಳೆದ ಬಾರಿನೇ ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ರಿ, ಬಟ್ ಕೊನೆ ಕ್ಷಣದಲ್ಲಿ ಅದು ಚೇಂಜ್ ಆಯಿತು. ಬಟ್ ಈ ಸಾರಿ ನಿಮಗೆ ನಿರೀಕ್ಷೆ ಇತ್ತಾ ಅಥವಾ ಮತ್ತು ಏನಾದರೂ? ಇಲ್ಲ, ಖಂಡಿತ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು ಆವಾಗಲೇ ಇಲ್ಲ ನೀನು ವಿಧಾನಸಭೆಯ ಉಪಾಧ್ಯಕ್ಷರ ಸ್ಥಾನ ಅಂತ ತಗೋ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಬೇಡ ಅಂತ ಹೇಳಿದ್ದಿ. ಆವಾಗಲೇ ನನಗೆ ಹೇಳಿದ್ರು, ನೀವು ನೆಕ್ಸ್ಟು ಖಂಡಿತವಾಗಿ ನಿನಗೆ ಸಚಿವ ಸ್ಥಾನವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹಾಗಾಗಿ ಈ ಸಾರಿ ನನಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾವ್ದು ಸರ್, ಯಾವ ಖಾತೆ ನಿಭಾಯಿಸೋಕೆ ನಿಮ್ಗೆ ಇಷ್ಟಪಡ್ತೀರಿ? ಅವ್ರು ಯಾವ್ದು ಕೊಡ್ತಾರೆ ಸರಿ, ತಾವು ಯಾವ ಖಾತೆಯನ್ನು ಕೊಡ್ಲಿಕ್ಕೆ? ನಾನು ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ. ಓಕೆ, ಅದು ಕೊಡೋದು ಹೈಕಮಾಂಡ್ ಬಿಟ್ಟದು. ಮತ್ತೆ ನಮ್ಮ ತಮಗೂ ಒಂದು ಆಸೆ ಇರುತ್ತೆ ಸರ್, ಈ ಖಾತೆಯನ್ನು ಮಾಡ್ಬೇಕಂತ ಹೇಳಿ. ಕಳೆದ ಬಾರಿ ತಾವು ಮಾಡಿದ್ದು ಹಿಂದುಳಿದವರ ಖಾತೆ ಮಾಡಲ್ಲ, ಇಂಥದೇ ಬೇಕು ಅಂತ ಹೇಳೋ ಮಟ್ಟಕ್ಕೆ ನಾನಿಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಸರ್, ತಾವು ಯಾವ್ದನ್ನ ಇಷ್ಟಪಡ್ತೀರಿ? ಯಾವ ಖಾತೆ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಿಭಾಯಿಸ್ತೀನಿ ಅಂತ ಹೇಳಿ? ಹೇಳಕ್ಕಾಗಲ್ಲ. ಕಳೆದ ಬಾರಿ ಯಾವ್ದು ಮಾಡಿದ್ರು ಸರ್? ಕಲ್ಯಾಣ ಇಲಾಖೆ ಓಕೆ, ಕೊಟ್ಟಿದ್ದೆ. ನಾನು ಇದ್ದದೆ 11 ತಿಂಗ ನಾನು ಸಮರ್ಪಕವಾಗಿ ಈಗಲೂ ಅದು ಕೊಟ್ರೆ ನಿಭಾಯಿಸ್ತೀರಿ ಅಂತ ಅನ್ಸುತ್ತಾ ನಿಮ್ಗೆ? ಯಾವ್ದಾದ್ರು ಕೊಡ್ಲಿ ಅದನ್ನ. ಸೊ ಇದು ನೂತನ ಸಚಿವರಾದಂಥ ಪುಟ್ಟರಂಗ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಇದು ಪುಟ್ಟರಂಗ ಶೆಟ್ಟಿ ಅವರ ಮಾತು. ಯಾಕಂದ್ರೆ ಬಹುಶಃ ಕೊನೆ ಕರೆ ಅವ್ರಿಗೆ ಹೋಗಿರ್ಬೋದು ಅಂತ ಕಾಣಿಸುತ್ತೆ. ಯಾಕಂದರೆ ವೆಯ್ಟ್ ಮಾಡ್ತಾ ಇದ್ರು ಅವರು, ಪಟ್ಟಿಯಲ್ಲಿ ಹೆಸರಿರೋದ್ರಿಂದ ನನಗೂ ಕಾಲ್ ಬರುತ್ತೆ ಅಂತ. ಫೈನಲಿ ಅವ್ರಿಗೆ ಕಾಲ್ ಬಂದಿದೆ. ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ಟೈಮು ಅದೇ ಕೊನೆಯ ಕ್ಷಣದಲ್ಲಿ ಅವ್ರಿಗೆ ಮಿಸ್ ಆಗಿತ್ತು. ಹಾಗಾಗಿ ಸಹಜವಾಗಿ ಒಂದು ಬೇಸರ ಆಗೇ ಆಗಿರುತ್ತಲ್ವಾ. ಸೊ ಈ ಸತಿ ವಿಶ್ವಾಸ ಅವರಲ್ಲಿ ಇತ್ತು. ಫೈನಲಿ ಕಾಲು ಬಂದಿದೆ. 4 ಗಂಟೆಗೆ ಪದಗ್ರಹಣ ಮಾಡೋದಕ್ಕೆ CM ಕರೆದಿದ್ದಾರೆ, ಕರೆ ಮಾಡಿ ಅಂತ ಅವ್ರು ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ನೂತನ ಸಚಿವರಿಗೆ ಒಂದ್ ಕಡೆ ಹರ್ಷ, ಇನ್ನೊಂದ್ ಕಡೆ ಖಾತೆ ಹಂಚಿಕೆ ವಿಷಯವಾಗಿ ಯಾವ ಥರ ಹಗ್ಗ ಜಗ್ಗಾಟಗಳು ಮುಂದುವರಿಯುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ. ಇಲ್ಲಿ 20 ಜನರ ಪಟ್ಟಿಯನ್ನ ಹೈಕಮಾಂಡ್ ಫೈನಲಿ ಪ್ರಕಟ ಮಾಡಿದೆ. ಅಳೆದು ತೂಗಿ ಒಂದಿಷ್ಟು ಮಾನದಂಡಗಳ ಆಧಾರದ ಮೇಲೆ ಸಂಪುಟದಲ್ಲಿ ಇವರಿಗೆಲ್ಲ ಸ್ಥಾನಮಾನವನ್ನ ನೀಡಲಾಗಿದೆ. ಈ ಹಿಂದೆ ಕೆಲಸ ಮಾಡಿದವ್ರಿಗೂ ಅವಕಾಶ ಇದೆ, ಹೊಸದಾಗಿ ಕೆಲಸ ಮಾಡೋರಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಸಂಪುಟ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಇಚ್ಛೆ ಆಗಿತ್ತಂತೆ. ಅದಕ್ಕೋಸ್ಕರನೇ ಪಟ್ಟಿ ಪರಿಷ್ಕರಣೆಗೋಸ್ಕರ ಪದೇ ಪದೇ ಆ ಪಟ್ಟಿ ಅಂದ್ರೆ ರಾಜ್ಯ ನಾಯಕರು ತಗೊಂಡು ಹೋದ ಪಟ್ಟಿಯನ್ನ ವಾಪಸ್ ಕಳಿಸ್ತಲೇ ಇದ್ರು. ಫೈನಲಿ
ಮೀಟಿಂಗ್ ಮೇಲೆ ಮೀಟಿಂಗ್, ಒಂಥರ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡಿದ್ಮೇಲೆ ಇವತ್ತು ಬೆಳಿಗ್ಗೆನೂ ಒಂದು ಮೀಟಿಂಗ್ ಆಯಿತು ಈ ಪಟ್ಟಿ ಅನೌನ್ಸ್ ಆಗೋಕ್ಕೂ ಮುಂಚಿತವಾಗಿ. ಫೈನಲಿ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಇಲ್ಲಿ ಜಾತಿವಾರು ಜೊತೆಗೆ ಪ್ರಾದೇಶಿಕವಾರು ಪ್ರಾತಿನಿಧ್ಯವನ್ನ ನೀಡಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಚರ್ಚೆಗಳಾಗ್ತಾ ಇದೆ. ಇನ್ನು ಬಸವಂತಪ್ಪ ಅವರಿಗೆ ಮಾಯಕೊಂಡ SC ಸಮುದಾಯ ಆ ಕೋಟಾದಲ್ಲಿ ಅವರಿಗೆ ಸ್ಥಾನಮಾನ ಸಿಕ್ಕಿದೆ. ಫಸ್ಟ್ ಟೈಮ್ ಮಿನಿಸ್ಟರ್ ಅವರು ಆಗ್ತಾ ಇದ್ದಾರೆ. ಇನ್ನು ಉಳಿದಂತೆ ಜಮೀರ್ ಅಹಮದ್ ಇರ್ಬೋದು. ನಾನು ಎಲ್ಲರಿಗೂ ನಮ್ಮ ಪಕ್ಷದ ಎಲ್ಲ ವರಿಷ್ಠರಿಗೆ, AICC ಅಧ್ಯಕ್ಷರಿಗೆ, ಮಲ್ಲಿಕಾರ್ಜುನ್ ಖರ್ಗೆ, ಸನ್ಮಾನ್ ಸಿದ್ದರಾಮಯ್ಯವ್ರಿಗೆ, ಶಿವಕುಮಾರ್ ಅವ್ರಿಗೆ ಮತ್ತು ಎಲ್ಲರಿಗೂ ನಾನು ಹಾರ್ದಿಕವಾದಂಥ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಿರೀಕ್ಷೆ ಇತ್ತಾ ಸರ್ ನಿಮಗೆ ಕರೆ ಬರುತ್ತೆ, ನೀವು ಸಚಿವರಾಗ್ತೀರಿ ಅಂತ? ನಾನು ಖಂಡಿತವಾಗಿ ಈ ಸಾರಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ತಾರೆ ಅನ್ನೋವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ. ಅದಕ್ಕೆ ಎಲ್ಲ ನಮ್ಮ ಪಾರ್ಟಿಯ ಎಲ್ಲ ಹಿರಿಯರು ಸೇರಿ ಒಂದು ಉತ್ತಮವಾದಂಥ ಮಂತ್ರಿಮಂಡಲ ಕೊಡಬೇಕು ಅನ್ನೋಂಥ ದೃಷ್ಟಿಯನ್ನು ಇಟ್ಟುಕೊಂಡು ನನ್ನನ್ನು ನೇಮಕ ಮಾಡಿದರೆ ಅದಕ್ಕೆ ನಾನು ಧನ್ಯವಾದ. ಹಾಗಾಗಿ ಖಾತೆ ಪರ್ಟಿಕ್ಯುಲರ್ ಆಗಿ ಈಗಲೇ ನನಗೆ ಯಾವ ಖಾತೆಯನ್ನು ಕೊಡ್ತಾರೆ ಗೊತ್ತಿಲ್ಲ. ಯಾವ ಖಾತೆ ಕೊಟ್ಟರು ನಾವು ಹ್ಯಾಂಡಲ್ ಮಾಡ್ತೇವೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ಪಾರ್ಟಿ ಏನು AICC ಅಧ್ಯಕ್ಷರಿದ್ದಾರೆ ಮತ್ತು ಪಕ್ಷದ ವರಿಷ್ಠರಿದ್ದಾರೆ, ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ. ಮೊದಲು ಓದ್ ಸೆರೆಮನಿ ಆದಮೇಲೆ ನೋಡೋಣ ಯಾವ ಖಾತೆ ಕೊಡ್ತಾರೆ. ಯಾವ ಖಾತೆ ಕೊಟ್ಟರು ಕೂಡ ಜನಪರವಾಗಿ ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾರೆ. 2028ಕ್ಕೆ ಇದು ಪರ್ಫೆಕ್ಟ್ ಟೀಮ್ ಅನ್ಸುತ್ತೆ ಸರ್ ನಿಮಗೆ? ಡೆಫಿನೆಟ್ಲಿ. ಯಾಕೆ ಅದರಲ್ಲಿ ಏನು ವ್ಯತ್ಯಾಸ ಇದೆ? ಈಗ ಹೊಸ ಮುಖಗಳಿಗೆ ಆದ್ಯತೆ, ಯಾಕೆಂದ್ರೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನಿರಾಶಾದಾಯಕ ಪಟ್ಟಿ ಇಂಥದ್ದು ಎಲ್ಲರನ್ನೂ ಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ. ನನ್ನನ್ನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಾನು ಏನು ಮಾಡ್ಲಿಕ್ಕೆ ಆಗ್ತದೆ? ಒಂದೊಂದು ಸಾರಿ ಆಗ್ಲಿಕ್ಕಿಲ್ಲ. ನಾನು ಹೋದ್ ಸರಿ ನಾನು ಮಂತ್ರಿ ಆಗಲಿಲ್ಲ, ಏನು ಮಾಡೋಕ್ಕಾಗ್ತದೆ? ಎಲ್ಲ ರೀತಿ ಒಮ್ಮೆ ಸಹಕಾರ ಕೊಟ್ಕೊಂಡು ಎಲ್ಲರೂ ಒಳ್ಳೆಯ ಸರ್ಕಾರವನ್ನು ಕೊಡೋಣ, ಜನಪರವಾದಂಥ ಸರ್ಕಾರ ಕೊಡೋಣ. ಸಾಕೆ ಆಗಲಿಲ್ಲ. ಬಸವರಾಜ ರಾಯರೆಡ್ಡಿ ಅವರ ಮಾತು ನಿರೀಕ್ಷೆ ಇತ್ತು, ಈಗ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಅನ್ನೋ ಮಾತುಗಳನ್ನು ಅವ್ರು ಆಡ್ತಾ ಇದ್ರು. ಇನ್ನು ಶಿವರಾಜ್ ತಂಗಡಗಿ ಅವರಿಗೆ ಮತ್ತೆ ಅವಕಾಶ ಸಿಕ್ಕಿದೆ. ಅವರು ನ್ಯೂಸ್ 18 ಬಳಿ ಮಾತನಾಡಿದ್ದಾರೆ, ನೋಡೋಣ. ನಮ್ಮ ಜೊತೆಗೆ ನೂತನ ಸಚಿವನಾಗಿ ಆಯ್ಕೆಯಾಗಿರುವಂತಹ ಶಿವರಾಜ್ ತಂಗಡಿ ಅವರ ಮಾತಾಡ್ಸೋಣ. ಸರ್, ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ, ಯಾರು ಫೋನ್ ಮಾಡಿದ್ರು? ಸರ್, ಬೆಳಗ್ಗೆ ಈಗ ನನಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಫೋನ್ ಹಾಕಿ ಇದಕ್ಕೆ ರಾಜ್ಯಪಾಲ ಆಫೀಸಿಗೆ ಬರೋಕ್ಕೆ ಹೇಳಿದರು, ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ. ನನಗೆ ಇದಕ್ಕೆಲ್ಲದಕ್ಕೂ AICC ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು ಮತ್ತು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ನನಗೆ ಭಾಳ ವಿಶೇಷವಾದಂಥ ಒಂದು ಗೆಳೆತನದೊಳಗೆ ನನಗೆ ಒಂದು ಹೆಚ್ಚು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಲೂ ಅವ್ರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದಕ್ಕೆಲ್ಲದಕ್ಕೂ ಒಂದು ಒಳ್ಳೆಯ ಸಂದೇಶ ಬರಬೇಕನ್ನೋದಕ್ಕೆ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತರು ಪ್ರತಿಯೊಂದು ತಮ್ಮ ಗ್ರಾಮದೊಳಗೆ ತಮ್ಮ ಗ್ರಾಮದಾಗಿರುವಂಥ ದೇವ್ರ ಹತ್ರ ಒಂದು ಬೇಡಿಕೆ, ಒಂದು ಪೂಜೆ ಮಾಡಿ ಅದರ ಜೊತೆಗೆ ಅಲ್ಲಿದ್ದ ತಿರುಪತಿಗೆಲ್ಲ ಪಾದಯಾತ್ರೆಯನ್ನು ಮಾಡಿದ ನೋಡ್ತಾ ಇದ್ರೆ ಹೊಸೊಬ್ಬರಿಗೂ ಅವಕಾಶ ಸಿಕ್ಕದಂಗೆ ಆಗಿದೆ ಸರ್. ಪಟ್ಟಿ ಸಿಕ್ಕಿದೆ ಅಂತ ನನಗೂ ಅನಿಸ್ತಿದೆ. ಪಟ್ಟಿ ನೋಡಿಲ್ಲ ನಾನು, ಈಗ ನಿಮ್ಮ ಮಾಧ್ಯಮದೊಳಗೆ ನಾನು ನೋಡ್ತೀನಿ. ಬಟ್ ಹೈಕಮಾಂಡ್ ಎಲ್ಲವನ್ನು ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಮತ್ತು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಕರ್ನಾಟಕ ಭಾಗದ ನಮ್ಮ ನಾಯಕರು. ಹೀಗಾಗಿ ನನಗೆ ಸಿಗಿತೈತೆ, ನಮ್ಮ ಭಾಗಕ್ಕೆ ಸಿಗಿತೈತೆ ಅಂತ ವಿಶ್ವಾಸದಿಂದ ಇದೀನಿ. ಇದಿಷ್ಟು ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿರುವಂತಹ ಶಿವರಾಜ್ ತಂಗಡಿ ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಇದು ಶಿವರಾಜ್ ತಂಗಡಿಗೆ ಅವರ ಮಾತು. ಅವ್ರಿಗೆ ವಿಶ್ವಾಸ ಇತ್ತು, ದೆಹಲಿಯಿಂದ ಮರಳುವಾಗಲೇ ಅವರು ವಿಶ್ವಾಸದಲ್ಲೇ ಮಾತುಗಳನ್ನು ಆಡಿದ್ರು. ಅದರಂತೆ ಪಟ್ಟಿಯಲ್ಲಿ ಈಗ ಅವ್ರಿಗೆ ಸ್ಥಾನಮಾನ ಸಿಕ್ಕಿದೆ, ಮತ್ತೊಮ್ಮೆ ಸಚಿವರಾಗುವಂಥ ಭಾಗ್ಯ ಅವ್ರಿಗೆ ಸಿಕ್ಕಿದೆ. ಹಂಗೆ ನೋಡೋಕೋದ್ರೆ ಅದೃಷ್ಟ ಪದೇ ಪದೇ ಶಿವರಾಜ್ ತಂಗಡಿಗೆ ಅವರಿಗೆ ಒಲಿದು ಬರ್ತಾ ಇದೆ. ಇನ್ನು ಆಲ್ಮೋಸ್ಟ್ ಎಲ್ರಿಗೂ CM DK ಶಿವಕುಮಾರ್ ಅವರು ಆ ಪಟ್ಟಿಯಲ್ಲಿ ಇರೋರಿಗೆ ಕರೆ ಮಾಡಿ
4 ಗಂಟೆಗೆ ಪ್ರಮಾಣ ವಚನಕ್ಕೆ ಬರುವಂತೆ ಲೋಕಭವನಕ್ಕೆ ಬನ್ನಿ ಅಂತ ಹೇಳಿ ತಿಳಿಸಿದ್ದಾರೆ.